ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾಸ್ ಕಾರ್ನರ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಕಟ್ಟಾ ಮೀಠಾ ಮ್ಯಾಂಗೋ ಬಟರ್. ಇದಕ್ಕೆ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಮಾವಿನ ರಸ, ಸಕ್ಕರೆ, ಉಪ್ಪು, ಹಾಲು, ನಿಂಬೆ ರಸ ಮತ್ತು ಕಾರ್ನ್ಫ್ಲೋರ್. ಮೊದಲಿಗೆ 1.5 ಕಪ್ ಹಾಲನ್ನ ಹಾಕೋಣ. ಹಾಲನ್ನ ಕಾಯೋದಕ್ಕೆ ಇಡೋಣ. ಇಲ್ಲಿ ಕಾದಿರೋ ಹಾಲು ಇಟ್ಟಿರೋದ್ರಿಂದ ಹಾಲನ್ನ ಚೆನ್ನಾಗಿ ಕುದಿಸ್ಬೇಕಂತ ಏನಿಲ್ಲ. ಇದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕೋಣ. ಸಕ್ಕರೆ ಕರಗುವಷ್ಟರಲ್ಲಿ ನಾವೊಂದು ಪೇಸ್ಟ್ ತಯಾರು ಮಾಡ್ಕೊಳ್ಳೋಣ. 2 ಸ್ಪೂನ್ ಕಾರ್ನ್ಫ್ಲೋರ್ಗೆ ಅರ್ಧ ಕಪ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಹಾಲು ಕುದಿ ಬರ್ತಾ ಇದೆ. ಹಾಲಿಗೆ ರುಬ್ಬಿಟ್ಕೊಂಡಿರೋ ಅಂತ ಮಾವಿನ ಹಣ್ಣು ಹಾಕೋಣ. ಮಾವಿನ ಸ್ವಲ್ಪ ಹುಳಿ ಇದ್ರೆ ಹಾಲು ಒಡೆಯಕ್ಕೆ ಶುರು ಆಗುತ್ತೆ. ಅದರಿಂದ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ಮ್ಯಾಂಗೋ ಬಟರ್ಗೆ. ಹಾಲು ಮತ್ತು ಮಾವಿನನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕಾಯಿಸ್ಬೇಕು. ಹಾಲು ಕುದಿ ಬರ್ತಿದ್ದ ಹಾಗೆ ನಾವು ಈಗಾಗಲೇ ಮಾಡಿಟ್ಕೊಂಡಿರೋಂಥ ಪೇಸ್ಟ್ನ ಅದಕ್ಕೆ ಹಾಕೋಣ. ಕಾರ್ನ್ಫ್ಲೋರ್ ಪೇಸ್ಟ್ ಹಾಕೋದು ಅಂದರೆ ಇದಕ್ಕೆ ಒಳ್ಳೆ ಥಿಕ್ನೆಸ್ ಕೊಡುತ್ತೆ. ಅದಕ್ಕೆ ಕಾರ್ನ್ಫ್ಲೋರ್ ಪೇಸ್ಟ್ ಹಾಕೊಂತೀರಿ. ಚೆನ್ನಾಗಿ ಮೀಡಿಯಾಗಿ ಹೈ ಫ್ಲೇಮ್ ಇಟ್ಕೊಂಡು ತಿರುಗಿಸ್ತಾನೆ ಇರಬೇಕು. ಇದು ಚೆನ್ನಾಗಿ ಗಟ್ಟಿ ಆಗೋದು. ಇದನ್ನ ಹೈ ಫ್ಲೇಮ್ ಇಟ್ಕೊಂಡು ತಿರುಗಿಸ್ತಾ ಕುದಿಸ್ಬೇಕು. ಇದಕ್ಕೀಗ 2 ಪಿಂಚ್ ಉಪ್ಪು ಹಾಕೋಣ. ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಈಗ ಗಟ್ಟಿ ಬಂದಿದೆ. ಅದಕ್ಕೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸ ಹಿಂಡ್ಕೊಳ್ಳೋಣ. ಈ ಬಟರ್ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಬಿಸಿ ಬಿಸಿಯಾಗಾದ್ರೂ ತಿನ್ಬೋದು, ಅದನ್ನ ಫ್ರಿಜ್ಜಲ್ಲಿ ಇಟ್ಟು ತನ್ನ ಬೇಕಾದ್ರೂ ಮಾಡಿ ತಿನ್ಕೊಬೋದು. ಇದನ್ನ ನಾವು ತುಂಬ ದಿವಸ ಎತ್ತಿಕ್ಲೂಬಹುದು. ಮಾವಿನ ಹಣ್ಣು ತಿನ್ನೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡ್ಕೊಂಬರೋಣ. ಬಿಸಿಲಿನ ಹೊಡೆತ ಹಾಗೂ ದೇಹದ ಕೊಬ್ಬಿನ ಅಂಶವನ್ನು ಕಮ್ಮಿ ಮಾಡುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ಕ್ಯಾನ್ಸರನ್ನು ತಡೆಯುತ್ತದೆ, ಕಣ್ಣು ಹಾಗೂ ಚರ್ಮಕ್ಕೂ ತುಂಬಾ ಒಳ್ಳೆಯದು. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನೋಡ್ತಾ ಇರಿ ಈಶಾಸ್ ಕಾರ್ನರ್. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್.